ಯಾವ ನಮ್ಮ ಹೆಸರೇನಂದ್ರಿ? ಗುಪ್ತ ಕಾಣಿಕೆ ಮೊಹಮ್ಮದ್ ಪೈಗಂಬರ್ ಹಾಡೋದು. ಯಾವ ನಮ್ಮ ಒಂದು ಕವಾಲಿ ಒಂದು ಧಾಟಿಯನ್ನು ಕೇಳಿಕೊಂಡು ಅವ್ರ ಮನಸ್ಸಿಗೆ ಆನಂದ ಭರಿತರಾಗಿ, ಯಾಕಂದ್ರೆ ಏನಾದರೂ ವಾದ್ಯದೊಳಗೆ ಲೋಪದೋಷಗಳು ಆಗ್ತಿರ್ತಾವೆ, ದಯವಿಟ್ಟು ಕ್ಷಮೆ ಮಾಡಿ ಕಾಪಾಡ್ಬೇಕಂತ ತಿಳ್ಕೊಂಡು ಈ ಗೀತೆಯನ್ನು ಕೇಳಿಕೊಂಡು ಅವ್ರ ಮನಸ್ಸಿಗೆ ಆನಂದ ಭರಿತರಾಗಿ 51 ರೂಪಾಯಿ ಸಹಾಯಧನ ಸಲ್ಲಿಸಿದ್ರು. ಅವ್ರ ಚರಣಕ್ಕೂ ಇಲ್ಲಿ ವಾಸ ಮಾಡಿರುವಂಥ ಆ ಗುರುನಾಥನ ಚರಣಕ್ಕಾದ್ರೆ ನಾನು ಪೂರ್ಣ ಆಭರಣದಲ್ಲಿ ಮನಸ್ತೇನೆ. ಮಾನಿನಿ ಮಲ್ಲೇಶ್ವರಗ ನೆನೆಯ ಮಸಿಬ್ಯಾಳ ಹುಡುಗಿ ಮಲ್ಲೇಶ್ವರಗ ನೆನೆಯ ಮನಮುನಿಗಳು ಮನಸಾರ ಮಹಂತನಿಂದ ಪಡೆದಾರಮೃತ ಹನಿಯ ಮನಮುನಿಗಳು ಮನಸಾರ ಮಹಂತನಿಂದ ಪಡೆದಾರಮೃತ ಹನಿಯ ಮಾನವನ ಜನ್ಮ ಇದುವೆ ಕೊನೆಯ ಮಾನವನ ಜನ್ಮ ಇದುವೆ ಕೊನೆಯ ಏನೋ ನಿನ್ನದಲ್ಲ ಅಜ್ಞಾನದಿಂದ ಅಂದಿ ನನ್ನ ಹೊರ ನನ್ನ ಮನೆಯ ಏನೋ ನಿನ್ನದಲ್ಲ ಅಜ್ಞಾನದಿಂದ ಅಂದೆ ನನ್ನ ಹೊಲ ನನ್ನ ಮನೆಯ ಭಾವದಿಗಂಬ್ರಾದ್ರಯಾವ ಶನಿಯ ಭಾವದಿಗಂಬ್ರಾದ್ರಯಾವ ಶನಿಯ ಹುಟ್ಟು ಸಾವುಗಳು ಸನಿಯಕ ಬರುವುದಿಲ್ಲ ಗುರುವಿಗೆ ಮಾಡ
ಎಲ್ಲ ಗುರುವಿಗೆ ಮಾಡೋ ಧನಿಯೇ ಹೂಡಿಕೋರ ಕೂಡಲ ಸಂಗಮ ಸನಿಯ ಹೂಡಿಕೋರ ಕೂಡಲ ಸಂಗಮ ಸನಿಯ ಗಡಿನಾಡ ದೇವಾಡಿ ಗೈಗುಯಿಸ ಪಡಕೊಂಡ್ರು ಪಶ್ಚಿಮ ನಿಶಾನೆ ಪಡಕೊಂಡ್ರು ಪಶ್ಚಿಮ ಮೈಂದ್ರಿಗಿಯ ಗ್ರಾಮದವರಿಗೆ ಶಿರವಾಗಿ ಹೇಳುವೇನು ಹೇಳ್ತೀರಪ್ಪ ಸ್ವಲ್ಪ ಶಾಂತ ರೂಪದಿಂದ ಪದ್ಯ ಕೇಳಬೇಕು ಏನೋ ಮ್ಯಾಗ ಹುಡುಗಿ ಸುರುವಿಗೆ ಎದ್ದು ಏನೇನೋ ಗದಲ ಎಬಿಸಾಳ ಈಗ ಎನ್ನ ಹಾಡುದು ಹಾಡಿ ಹೊರ ಹೋಗುದೊಂದು ಚಟ ಬೆದ್ದಾದ ಇವಳೀಗ ಲಡಾಯಿ ಮಾಡುವಂತ ವೈರಿ ಎದುರಿಗೆ ಕುಂತ್ರ ಚಂದಾಗತ್ತಾದ ನೀನು ಸಾರ ಪಟ್ಟ ತಿರುಗಾಡಬೇಡ ಬಂದ್ ಕೊಡು ಒಳಗ ಎಸೆಗರಾಟ ಮಾಡೋ ರಂಗ ಢಪ್ಪ ಬಾರಿಸಿ ಹೊರಗ ಹಾದಿ ಹುಡುಗಿ ಎಲ್ಲಿದ್ರು ಸಹಿತ ಬಂದ್ ಕೂಡ್ಬೇಕು ಸಭದ ಒಳಗ ಯಾಕಂದ್ರ ಬಹಳ ಮಂದಿ ಜ್ಞಾನಿಗಳು ಬಂದು ಕುಂತಾರಿ ಹಿಂಗ ನೀನು ಅವಕಾರಿ ಹಂಗ ಮಾಡಬೇಡ ಹೇಳ್ತೇನೆ ಹುಡುಗಿಗೆ ಸರಿಯಾಗಿ ಮಾತ್ರ ಕಿವಿ ಕೇಳಿಸುವುದಿಲ್ಲ ರಣ್ಣ ನಿನ್ನೆ ಹೇಳಿದ ಮಾತ ತಕ್ಕೊಂಡು ಮಾತ್ರ ಕುಂತಾಳ ಹ್ಯಾಂಗ ಗಣಪತಿಗೆ ಯಾಕ ದಂಡ ತೆಳಗ ಮ್ಯಾಗ ಆನಿ ರುಂಡಾಕಂತ ಕೇಳಿದಳು ನನಗ ಅದು ನಿನ್ನೆ ಫೈಲನ ಮಾಡಿನಿ ಪಕ್ಕ ಕೇಳಿಸಿಲ್ಲ ಅವಳೀಗ ಏನೇನೋ ಫಾಜಿಲ ಬಡಿಲಾಕತ್ತ ಎದ್ದು ಸಭಾದಾಗ ಇದಕ್ಕ ಉಪರಾಟಿ ಹೋಗು ಚಟಾನೆ ಮಾತ್ರ ಬಿದ್ದಾದ ಹಿಂಗ ಗಜಾಸೂರ್ನ ಶಿರ ಒಯ್ದು ಗಣಪತಿಗೆ ಹಚ್ಚಾರಂತ ಹೇಳಿನೇ ಹುಡುಗಿ ಪಕ್ಕ ಲಕ್ಷ ಕೊಟ್ಟು ಕೇಳು ನಾವು ಹಾಡೋ ಟೈಮೀಗ ಯಾರು ತಂಗಿ ನೀನು ಎಲ್ಲಿಗೆ ಮಾತ್ರ ಹೊಂಟಿದಿ ಅಂದು ಸುರುವಿಗೆ ನಮ್ಮ ಕವಿಗಳು ಕೇಳಿದ್ರು ನಮ್ಮ ಮಶಿಬನಾಳ ಹುಡುಗೀಗ ಈಗ ಎದ್ದು ಮಾತ್ರ ಏನೇನೋ ಗದಲ ಎಬಿಸಾಳ ಹ್ಯಾಂಗ ಯಾಕಂದ್ರ ಸುರುವಿಗೆ ಮಾತ್ರ ಈಗಿನೇ ಅದಾಳಂತ ಜಗತ್ತದ ಒಳಗ ಆದಿ ಅನಾದಿ ಬುನಾದಿ ಒಳಗ ಬಡ್ಡಿಯಾಗ ಮಾತ್ರ ಈಗಿನೇ ಹಾಳ ಯಪ್ಪ ಐಲಿ ಕಡೆಗೆ ಗಂಡ ಬಂದದಂತಾಳ ನಮಗ ಆದಿ ಅನಾದಿ ಬುನಾದಿ ಬಡ್ಡಿ ಒಳಗ ಯಾರ ಹಾರನದು ಪಕ್ಕ ಗೊತ್ತಿಲ್ಲ ಹುಡುಗಿ ನಮ್ಮ ಪರಮಾತ್ಮನೆ ಮಾತ್ರ ಗೊಂಬಿ ತಯಾರ ಮಾಡ್ಯಾನವಾಗ ಎನ್ನ ಜಿಬ್ರಾಹಿಲ್ಗ ಕೊಟ್ಟ ಕಳಶಾನ ಧರುಣಿಯ ಮ್ಯಾಗ ಮಣ್ಣ ತಗೊಂಡು ಬಾ ಅಂತ ಅವನೇ ಪರಮಾತ್ಮ ಕಳಶಾನವಾಗ ಮಣ್ಣು ತಗೊಂಡು ಹೋಗಿ ಮ್ಯಾಗ ಮೊದಲ ಗಂಡು ಗೊಂಬಿಗೆ ತಯಾರ ಮಾಡಿ ಯಪ್ಪ ಐಲಿ ಕಡೆಗೆ ಹೆಣ್ಣಿಗೆ ತಯಾರ ಮಾಡ್ಯಾನ ಹಿಂಗ ನಮಕ್ಕಿಂತಲೂ 50 ವರುಷ ನಮ್ಮ ಮಶಿಬನಾಳ ಹುಡುಗಿ ಸಣ್ಣಕ್ಕಿ ಹಾಳ 50 ವರ್ಷ ಆದ ಬಳಿಕ ಹೆಣ್ಣಿಗೆ ತಯಾರ ಮಾಡ್ಯಾರ ಹಿಂಗ ಇದು
ಹೆಣ್ಮಗಳಿಗೆ ಮಾತ್ರ ಪಕ್ಕ ಗುರುತ ಇಲ್ಲ ಇದರಾಗ ನಮಕ್ಕಿಂತ 50 ವರ್ಷ ಸಣ್ಣಕ್ಕಿ ಹ್ಯಾಂಗ ದೊಡ್ಡಕ್ಕೆ ಐತೆ ಜಗದಾಗ ನಮಗಕ್ಕಿಂತಲೂ 50 ವರ್ಷ ನೀನು ಮಾತ್ರ ಸಣ್ಣಕ್ಕಿ ಇದ್ದಿ ನಮಗ ದೊಡ್ಡಕ್ಕೆ ಹ್ಯಾಂಗ ಆಗ್ತಿದೆ ತಂಗಿ ಹೇಳ್ತೇನೆ ನಿನಗ ಸಭಿಕರಿಗೆಲ್ಲ ಶಿರವಾಗಿ ಕರಮುವುದು ಹೇಳುವುದೇನಪ್ಪ ಅಂತಂದ್ರ ಏನ್ ಹೇಳ್ತೀರಿ ನಾವು ಸಾಕಿರುವಂತ ಟಗರಿನ ಮೇಲೆ ಎಂತ ತಾಕತ್ತದ ತಮ್ಮ ಎಂತ ತಾಕತ್ತದ್ರಿ ಮಾಸ್ತರ ನಾವು ಸಾಕಿರುವಂತ ಟಗರಿ ಹಿಂದಕ್ಕೆ ಸರ್ ಮುಂದಕ್ಕೂ ಗುದ್ದ ತಾಕತ್ತದ ನಮ್ಮ ಟಗರಿನ ಬಲ್ಲಿ ಹೌದು ಇಲ್ಲಿ ಮೈಂದಿರಿಗೆ ಅವ್ರು ಸಾಕ್ಯಾರಿ ಟಗರಿಗೆ ಹೌದು ಮೈಂದಿರಿಗೆ ಅವ್ರ ಬಲ್ಲಿ ಅಂತ ಗುಣ ಅದಾವ ಹ್ಯಾಂಗದಾವ್ರಿ ಮಾಸ್ತರ ಹಾಲಿನಂತ ಗುಣ ಅದಾವ ಹೌದು ಆ ಹಾಲಿನ ಒಳಗ ಒಂದ್ ಹಾಳು ಉಪ್ಪು ಹೋಗುದು ಕೆಡಸು ಕೆಲಸ ಮಾಡ್ಬೇಡ ತಂಗಿ ಹೌದಲ್ರಿ ಬಹಳ ಚಂದಾಗಿ ಮಾತಾಡು ಅದಕ್ಕೆ ಏನ್ ಹೇಳ್ತಾಳೆ ಹೆಣ್ಮಗಳು ಏನ್ ಹೇಳ್ತಾರ್ರಿ ಆದಿಯಲ್ಲಿ ಇದ್ದಕ್ಕಿ ನಾನೇ ಐಲಿ ಕಡೆಗೆ ಮಾತ್ರ ನಿಮ್ಮ ಆತ್ಮರಾಮ ಬಂದ್ ಇದ್ರಾಗ ಸೇರ್ಯಾನ ಅಂತ ಹೇಳ್ತಾಳೆ ಹೌದಲ್ರಿ ಪರಮಾತ್ಮ ಏನ್ ಮಾಡ್ದ ಮೊದಲ ಏನ್ ಮಾಡ್ಯಾರಿ ಗಂಡು ಗೊಂಬಿ ಹೆಣ್ಣು ಗೊಂಬಿ ತಯಾರು ಮಾಡ್ಬೇಕಾದ್ರ ಏನ್ ಮಾಡ್ಯಾರಿ ಮಾಸ್ತರ ಮೊದಲ ಗಂಡು ಗೊಂಬಿನ ತಯಾರು ಮಾಡ್ಯಾನ ಗಂಡಿಗೆ ಮತ್ತು ಹೆಣ್ಣಿಗೆ ಹುಡ್ಸಕ್ಕಿಂತ ಮೊದಲು ನಾಯಿ ತಯಾರು ಮಾಡ್ಯಾನ ಯಾಕ ಗಂಡಿ ಕಾವಲು ಮಾಡ್ಬೇಕಂತ ತಿಳ್ಕೊಂಡು ನಾಯಿ ತಯಾರು ಮಾಡಿ ಮುಂದೆ ಗಂಡು ಗೊಂಬಿ ತಯಾರು ಮಾಡಿ 50 ವರ್ಷ ಹಾದ ಒಳಗೆ ಹಿಂದ್ರಗಡೆ ಈಕಿಗೆ ತಯಾರು ಮಾಡ್ಯಾನವ ಹೌದಲ್ರಿ ಮತ್ತೆ ನೀ ಯಾವಾಗ ಬಂದೆ ಯಾಕ ಈಗ ಲೌಕಿಕದಾಗಾದ್ರೂ ವಿಚಾರ ಮಾಡಮ್ರಿ ಈಕಿ ಹೆಚ್ಚಲ್ಲಕತ್ತಾಳ ನಾನೇ ಹೆಚ್ಚ ಲೌಕಿಕದಾಗ ವಿಚಾರ ಮಾಡಮಲ್ರಿ ಹೌದಲ್ರಿ ನಮ್ಮ ಗಣಸರಿಗೆ ಒಂದು 100 ರೂಪಾಯಿ ಪಗಾರ ಇತ್ತಂದ್ರೆ ಈಕಿಗೆ ಎಷ್ಟಿರ್ತದ ಎಷ್ಟಿರ್ತದ ಮಾಸ್ತರ 50 ಇರ್ತದ್ರಿ 50 ಮತ್ತ ನಮಗೆ 50 ರೂಪಾಯಿ ಇತ್ತಂದ್ರೆ ಈಕಿಗೆ ಪಂಚಿಸ್ರಿ ಮತ್ ನಮಗ್ ಪಂಚಿಸ್ ಇತ್ತಂದ್ರ 12.5 ಇಟ್ಟು ಫರಾಕದ್ರಿ ಇದು ಮತ್ತ 12.5 ಮತ್ ನನಗಿಂತ ಹೆಚ್ಚಿಗೆ ಹಂಗಾಗ್ತಿ ಏನಿದ 12.5 ನಿಮಗಿದ್ರ ಈ ಚವಣಕ್ಕಿಗೆ ಸುಮ್ಮ ಒದರದು ನೋಡಿ ಅದು ನಿನ್ನೆ ಸೀತಾನ ಬಗ್ಗೆ ಹೇಳಿದ್ವಿ ಇವತ್ತು ತಕೊಂಡ್ ಕೂತಾಳ ಅಂದ್ರ ಒಟ್ಟು ಏನದಕ್ಕಿಂದು ಕಡದಾಡು ತುರ್ಸ್ಕೊಳಕ್ ಕ್ಯಾಲಕಿ ಹೆಚ್ಚಿಗೆ ತುರ್ಸ್ಕೊಂಡು ಒಟ್ಟು ಹುಣ್ಣು ಹಾಕೊಳಕ್ ಕೆಲಸ ಮತ್ ನಿನ್ನೆ ಅಂದಿಲ್ರಿ ಮತ್ತೆ ಅದಕ್ಕೆ ತಂಗಿ ಆದಿ ಅನಾದಿ ಬುನಾದಿ ಒಳಗ ಪರಮಾತ್ಮ ಮಾತ್ರ ಈ ಗಂಡು ಗೊಂಬಿ ತಯಾರ ಆದ ಒಳಗೆ ಹಿಂದ್ರಗಡೆ ನಿಮ್ಮ ಹೆಣ್ಣಿಗೆ ತಯಾರು ಮಾಡ್ಯಾನ ನೀ ಐಲಿ ಕಡೆಗೆ ಬಂದಾಕಿ ಮನಿ ಸಾರ್ಸ್ಲಾಕ ನಿನಗ ನಮ್ಮ ಅಪ್ಪ ಕರ್ಕೊಂಡು ಬಂದ ನಿನಗ ಹಾಳು ಇಟ್ಕೊಂಡನವ ಹೇಳ್ದಂಗ ಕೇಳ್ಬೇಕಾಗ್ಯದ ಇಲ್ಲಪ್ಪ ಅಂತಂದ್ರ ಸ್ವಂತ ಮುರಿತ ನಿನಗ ವಾದು ಗೊತ್ತದಿಲ್ಲ ಅದಕ್ಕೆ ಅವ್ ಹೇಳ್ದಂಗ ಕೇಳ್ಕೊಂಡು ಇರೋದ ಕಲಿ ನಾನೇ ಎಷ್ಟ್ ದಿನ ಹೋಗಿ ಇವ್ರಲಿಂದ ಏನು ಹಾಗೇ ಇಲ್ಲ ಏನಾಗಿದ್ರಪ್ಪ ಇವ್ರ 3 ರೊಟ್ಟಿ ಆಗ್ಯಾವ ಉಳ್ಳಕ್ಕ 2-3 ರೊಟ್ಟಿ ಮಾಡ್ಕೊಡ್ತಾರ ಮನ್ಯಾಗ ಅಷ್ಟೇ ಇವ್ರು ತಯಾರು ಮಾಡಿದ್ದು ಮತ್ತೆ ಮಕ್ಕಳನ್ನು ಸ್ವಂತ ತಯಾರು ಮಾಡಿಲ್ಲ ಇವ್ರು ಅಪ್ಪ ಬೇಕೇ ಅಲ್ಲಿ ಅಪ್ಪಿಲ್ಲಾರ್ದೆ ಆಗಿಲ್ಲ ನಡೀತದ ತಂಗಿ ಜನರಲ್ ನಾಲೆಜ್ ಬಹಳ ಬೇಕು ಇನ್ನ ನೀ ಶಾಣೆ ಆಗ್ಬೇಕಾದ್ರೆ ಬಹಳ ದಿವಸ ಒಮ್ಮೆ ಬೆಳಕ್ ಬಿಡಂಗಿಲ್ಲ ಅದು ಅದಕ್ಕೆ ಹೇಳು ಏನ್ ಹೇಳ್ಯಾರಿ ಮಾಸ್ತರ ಮಾಯಾದ ಶೀತಾಗ ಒಯ್ದಾನತ್ ರಾವಣೇಶ್ವರ ಕಾಯಂ ಶೀತಾಗ ಒಯ್ದಿಲ್ಲ ಪಾತಾಳ ಕಳಿಸ್ಯಾನ ಅಂತ ತಾನೇ ಹೌದಲ್ರಿ ಅಂದ್ರೆ ವೇದವತಿ ಅತ್ತಾಕಿನ ಹೆಸರಿತ್ತು ಆಕಿನ ತಾಯಿ ತಂದೆ ಯಾರು ಇಲ್ಲ ಏನಕಿಗೆ ತಾಯಿ ತಂದೆ ಹೆಸರು ಹೇಳ ಏನಕಿ ತಾಯಿ ತಂದೆ ಹೆಸರು ಹೇಳಿಲ್ಲ ಈಗ ರೀ ಬರೀ ಮ್ಯಾಗಿನ್ಲ ಬಿದ್ದಾಳ ಕಪ್ಪಿ ದಪ್ಪಕನೆ ಹೌದೌದು ಆಕಿನ ತಾಯಿ ತಂದೆ ಯಾರು ಇಲ್ಲ ಅದೇ ಶೀತಾಗೆ ವೇದವತಿ ಅಂತ ಮೊದಲಿನ ಹೆಸರಿತ್ತದು ಅಕ್ಕಿ ಹೋಗ್ಬೇಕು ಬೇರೆ ಇಲ್ಲ ಮೊದಲನೇ ತಿಳ್ಕೊ ಸೀತಾದೇವಿ ಹೆಸರು ಏನಿತ್ತು ಮೊದಲ ವೇದವತಿ ಅಂತ ತಿಳ್ಕೊಂಡು ಆಕಿನ ಹೆಸರಿತ್ತು ವಯ್ಯದ ವೈಲಿ ಈಗೇನು ರಾವಣೇಶ್ವರ ಕಡಿಮೆ ನೀ ಹೇಳಿದ ಪ್ರಕಾರ ರಾವಣೇಶ್ವರ ಕಡಿಮೆ ಸೀತಾದೇವಿನ ಹೆಚ್ಚು ತಿಳ್ಕೊಳಮ್ ತಂಗಿ ರಾವಣನ ಕಥೆ ನಿನಗ್ ಗೊತ್ತಿಲ್ಲ ರಾವಣ ಅಂದ್ರೆ ಎಂತವ ಇದ್ದ ಗೊತ್ತನು ಕೃಷ್ಣ ಪರಮಾತ್ಮ 16,000 ಹೆಂಡ್ರಿಗೆ ಮಾಡ್ಕೊಂಡನ ಯಾರು ಕೃಷ್ಣ ಪರಮಾತ್ಮ 16,000 ಹೆಂಗಸರಿಗೆ ಮಾಡ್ಕೊಂಡನ ರಾವಣೇಶ್ವರ 80,000 ಹೆಂಗಸರಿಗೆ ಮಾಡ್ಕೊಂಡನ ನೀ ಮೊದಲು ವಿಚಾರ ಮಾಡ್ಕೊ ಅವಂದು ಎಷ್ಟು ಫರಕ್ ಅದ 5 ಪಟ್ಟ ಕೃಷ್ಣ ಪರಮಾತ್ಮಕ್ಕಿಂತ 5 ಪಟ್ಟು ಹೆಚ್ಚು ಹೆಂಗಸರು ದೊಡ್ಡ ಬಾಳ ಅವನಿಗೆ ಇಲ್ಲಪ್ಪ ಅಂತ ಹೆಣ್ಮಕ್ಳು ಬಂದು ಯಾವ ದೇಶಕ್ಕೆ ಹೋಗ್ತಾನ ಅಲ್ಲಿ ಒಂದು ಚಲೋ ಕಾಣ್ತಾನ ಹಿಡ್ಕೊಂಡ್ ಬಂದೇ ಬಿಟ್ಟ ನಾವ ಯಾರು ರಾವಣ ಮತ್ ಇಲ್ಲಿ ಆದಿಲ್ ಶಾಹಿ ನೋಡ್ರಿ ಬಿಜಾಪುರದಾಗ ಏನ್ ಮಾಡ್ಯಾರಿ ಗೋಳ ಗುಂಪದಾಗ ಹೋರಿ ಒಟ್ಟು ಹೆಂಗಸರು ಯಾವ ಗೋರಿ ಅಲ್ಲಿ ಅವ ಏನ್ ಮಾಡ್ಯಾನ ಅವಕ್ಕ ತಗೊಂಡ್ ಬರೋದು ಸಿಕ್ಕಂಗ ಆಡ್ಸೋದು ಆಡಿಸ್ಕೆ ಅಲ್ಲೇ ಕಲಾಸ ಮಾಡಿಕೆ ಗೋರಿಯಾಗ ಮುಚ್ಚಿ ಬಿಡೋದು ಅವಕ್ಕ ಹೆಂಗಸರಿಗೆ ಮತ್ತ ರಾಜ ಮಹಾರಾಜರ ಕಾಲ ಹಿಡ್ಕೊಂಡು ನೋಡಿ ನೀವು ಮಹಾರಾಜರ ಕೈ ಇವಕ್ಕೆಲ್ಲ ಆಡ್ಸ್ಯಾರಿಲ್ಲ ಮಹಾರಾಜರು ಹೌದಲ್ರಿ ಅವ್ರು ಬೇಕಂದ್ರೆ ಇಟ್ಕೊಂಡ್ರೆ ಸಾಕಂದ್ರೆ ಹೊರಗೆ ಹಾಕಿಬಿಟ್ರಿ ಇವಕ್ಕ ನೀ ಎಲ್ಲಿ ಹೆಚ್ಚದೆ ತಂಗಿ ನಮಗೆಲ್ಲರೂ ಹಿಂಗ ನೀ ಆಟ ಆಡ್ಸಿದೆ ಅಂದ್ರೆ ಹೇಳು ರಾವಣಗ ಒಂದಿನ ಕೇಳಲತ್ರಿ ಮಂಡೋದರಿ ಇದ್ದಕ್ಕಿ ಪ್ರಶ್ನೆ ಮಾಡಲತ್ತ ಈ ಸದ್ ಇದು ಒದ್ದಾಡಕತ್ತದಲ್ಲ ನಾನು ಕೂಡ ಆಕೆ ಏನಂದತ್ತ
ಅಲ್ರಿ ನಿಮಗ ಎಷ್ಟು ಮಂದಿ ಹೆಂಡ್ರದಾರ ಅಂತ ಕೇಳಲತ್ತ ಹಾ. ಅವಾಗ ಅವ ಹೇಳದತ್ತ ರಾವಣ ಏನ್ ಹೇಳ್ತಾನ್ರಿ? ನನಗ್ ಒಂದಲ್ಲ ಎರಡಲ್ಲ 80,000 ಮಕ್ಕಳದಾವ, ಇದು ಹೆಂಡ್ರದಾವ ಅಂತ ಹೇಳನತ್ತ. ಹೌದ್ ಅವಾಗ 80,000 ಹೆಂಡ್ರ ಇದ್ರ ಖರೇನೆ ಹೇಳ್ರಿ ನೀವು ಅಂದಳಕಿ. ಹಾ. ಖರೆ ಹೇಳ್ದಿತ್ತು ನಾಳೆ ಹೇಳ್ತೀನಿ ಇವತ್ತು ಹೇಳಂಗಿಲ್ಲ ಅನ್ನತ್ತು. ಹೌದ್ ಹೌದ್ ಮತ್ತ ಮರುದಿವ್ಸ ಅದೇ ಪ್ರಶ್ನೆ ಕೇಳಲತ್ತ. ಏನ್ ಕೇಳ್ಯಾರಿ? ಅಲ್ರಿ ಪತಿನಾಥ, ನಿನ್ನೆ ನಿಮಗ ನಾ ಪ್ರಶ್ನೆ ಕೇಳಿದ್ನಲ್ಲ, ಹೌದ್ ಹೌದ್ ಎಷ್ಟದಾವ ಹೆಂಡ್ರು? 80,000 ಹೆಂಡ್ರ ಅದಾವ ನೋಡು. ಹೌದ್ ಖರೆ 80,000 ಹೆಂಡ್ರ ಇದ್ರು ಇರಲಕ್ಕ ಮ್ಯಾಗ ಸೀತಾದೇವಿಗೆ ಒಬ್ಬಕ್ಕೆ ಕರ್ಕೊಂಡು ಬಂದಿದ್ದಲ್ಲ, ಮತ್ತ ನೀವು ಅತಿ ಪ್ರೇಮ ಯಾರ ಮ್ಯಾಗ ಅದಿರಿ ಹೌದ್ ಹೌದ್ ಕೇಳಲತ್ತಕಿ. ಹೌದ್ ಅತಿ ಪ್ರೇಮ ಯಾರ ಮ್ಯಾಗ ಅದಿರಿ ಅಂದ ಕೂಡಲೇ ಅವಾಗ ರಾವಣ ಏನದ, ಏನಂತಾನ್ರಿ? ನಾ ಎಲ್ಲಕ್ಕ ಒಟ್ಟು ಪ್ರೀತಿದಿಂದ ತಗೊಂಡ್ ಬಂದಿನಿ, ಅವಕ್ಕೆ ಬ್ಯಾಡಾಗಿ ತಗೊಂಡ್ ಬಂದಿಲ್ಲ, ಹೌದ್. ಬೇಕಾಗೆ ತಗೊಂಡ್ ಬಂದಿನಿ. ಹೊಸುಗ್ರ ಮ್ಯಾಗ ನಾ ಕಾಜಿನೇ ಇದೀನಿ ಅಂದಂತ. ಹೌದ್ ಹೌದು ಹೊಸುಗ್ರ ಮ್ಯಾಗ ಕಾಜಿ ಇದೀಯ ಅಂತಂದ್ರ ಮತ್ತ ಈಕಿ 81ನೇದ ಕೇಳಲ್ಲ, ಈಕಿಗೆ ಯಾಕೆ ತಗೊಂಬಂದಿ, ಹೌದ್ ಈಕಿಗೆ ಯಾಕೆ ತಗೊಂಬಂದಿ ಅಂದ ಕೂಡಲೇ ಅವ ಏನ್ ಮಾಡ್ದ, ತಗೊಂಬರೋದೆಲ್ಲ ಬಂದಿದಿ ಖರೆ, ಆಕಿನ ಮ್ಯಾಗ ಆಕಿನ ಕೂಡ ಯಾಕೆ ಕೂಡಿಲ್ಲ, ಆಕಿಗೆ ಯಾಕೆ ಕೆಡಿಸಿಲ್ಲತ್ತ. ಹೌದ್ ಅಂದ್ರೆ ರಾವಣ ಎಷ್ಟು ಹೆಚ್ಚದಾನ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗಿದೆ. ಈಕಿ ಹೌದಲ್ರಿ? ತಗೊಂಡು ಬರೋದೆಲ್ಲ ಬಂದಿರಿ ಖರೆ, ಆಕಿಗೆ ಯಾಕೆ ಕೆಡಿಸ್ಲಿಲ್ಲ ನೀವು? ಹೌದ್ ಅಲ್ಲಿ ಬರುವತ್ನಾಗ ಇಬ್ರು ಕೂಡೇ ಬಂದಿರಿ, ಹೌದ್ ಹೌದ್ ಮತ್ತ ಅಲ್ಲಿ ಸಾಧುವಾಗಿ ಹೋಗಿದಿ, ಅಲ್ಲಿನೂ ಇಬ್ರೇ ಅದಿರಿ. ಕುಟೀರ್ಕ್ ಹೋದಾಗ ಹೌದ್ ಅಲ್ಲಿನೂ ಕೆಡಿಸಿಲ್ಲ, ಮತ್ತ ಧಾರಾ ಬರಾಗನು ಕೆಡಿಸಿಲ್ಲ, ಮತ್ ಯಾಕೆ ತಂದು ಇಟ್ಕೊಂಡಿದ್ದೆ ಆಕಿಗೆ ಅಂತ ಕೇಳ. ಹೌದ್ ಅವಾಗ ಅವ ಅನ್ನತ್ತ, ಏನಂತಾನ್ರಿ? ನಾನು ಕುಟೀರ್ಕ್ ಹೋಗುವ ಹೊತ್ನಾಗ ಸಾಧು ರೂಪ ಧಾರಣ ಮಾಡ್ಕೊಂಡು ಹೋಗಿನಿ, ಹೌದ್ ಹೋಗಿ ಅಲ್ಲಿ ಏನ್ ಮಾಡೀನಿ, ಏನ್ ಮಾಡ್ಯಾರ್ರಿ? ಆಕಿ ಕುಟೀರದಾಗ ಇದ್ಳು, ಹೋಗಿ ಭಿಕ್ಷಾ ನೀಡು ತಾಯಿ ಎತ್ತಿ ಕರೆದಿನ ಆಕಿಗೆ. ಅಲ್ಲಿ ತಾಯಿ ಅಂತ ಕಾಣಿನಿ, ಭಿಕ್ಷಾ ನೀಡು ತಾಯಿ ಅಂತ ಹೇಳಿನಿ. ಹೋಗಿ ಯಾಕೆ ಏನ್ ಮಾಡ್ಯಾಳ, ಒಳಗೆ ಬಾ ಅಂದ್ರು, ಇಲ್ಲ ನಾ ಈ ಕಡೆ ಬಾ ತಿಳ್ಕೊಂಡು ನೀಡಿಸ್ಕೊಂಡಿ, ನೀಡಿಸ್ಕೊಂಡು ಹಂಗೆ ತಗೊಂಡ್ ಬಂದೀನಿ. ಹೌದ್ ಹೌದ್ ಆದ್ರೆ ಆಕಿನ ಕೂಡ ನಾ ಯಾಕೆ ಕೆಟ್ಟಿಲ್ಲಪ್ಪ ಅಂತ ಕೇಳಿದ್ರ ಹೌದ್. ಅಲ್ಲಿ ಒಂದು ವಿಷಯ ಅಡ್ಡ ಬರ್ಲಕತ್ತದ ನನಗ. ಯಾವುದು ತಾಯಿ ಅಂತ ಯಾವಾಗ ಕರೆದಿರಂದ್ರೆ ಆಕಿಗೆ ತಾಯಿನೇ ಅಂತ ಪಾಲನೆ ಮಾಡಿನ ಅಂತ ಹೇಳ್ದವ ಯಾರು, ರಾವಣ್ರಿ. ರಾಮ್ ಇದ್ದಲ್ಲಿ ಕಾಮ್ ಇರಂಗಿಲ್ಲ. ಹೌದ್ ಹೌದ್ ರಾಮನ್ ರೂಪಧಾರಣ ಮಾಡ್ಕೊಂಡು ನಾ ಅಲ್ಲಿ ಹೋಗಿದ್ನಪ್ಪ ಅಂತಂದ್ರ ಆಕಿ ಬರ್ತಿದ್ದಿಲ್ಲ. ಹೌದ್ ಹೌದ್ ಅದಕ್ಕಾಗಿ ರಾಮ್ ಇದ್ದಲ್ಲಿ ಕಾಮ್ ಇರಂಗಿಲ್ಲ. ನನ್ನ ಬಲಿದ ಕಾಮ್ ಹೋಯ್ತಪ್ಪ ಅಂತ ನಿಮ್ಗೆ ಒಟ್ಟು ಮಂದಿಗೆ 80,000 ಹೆಂಗಸರಿಗೆಲ್ಲ ಹ್ಯಾಂಗ್ ಮಾಡೋದು, ನಾಳೆಗೆ ತುಪ್ಪ ಕುಡಿಸೋದ ನಾವು. ಹೌದ್ ಹೌದ್ ನನ್ನ ಬಲಿದ ಕಾಮ್ ಹೋಯ್ತಂದ್ರ ನಿಮಗ್ ಹೊಸ ಮಂದಿಗೆ ಕುಡಿಸ್ಬೇಕಲ್ಲ ನಾನು. ಹೌದ್ ಹೌದ್ ನಿಮಗ್ ಬಂದ ಆತ ತಿಳ್ಕೊಂಡು ಆಕಿಗೆ ನಾ ಕೆಟ್ಟಿಲ್ಲ ನೋಡು ಅಂದ ಅವ. ಹೌದ್ ತಂಗಿ ರಾವಣ ಅಂದ್ರೆ ಇಂಥ ಶೂರದನವ, ಇಂತ ಒಂದ್ರೆ ಹೇಳ್ರಿ. ಏನು ಗೊತ್ತಿಲ್ಲಾರ್ದೆ ಸುಮ್ಮ ಏನ್ ಮಾಡ್ತಾರ್ರಿ? ಎರಡು ತಿಳಿಲಾರ್ದೆ 2 ಮಾರು ಓಡ್ಲಕತ್ತಾಳ ಈಕಿ. ಹೌದ್ ಹೌದ್ ಹಿಂಗೆ 2 ಮಾರು ಓಡಿ ಹೌದ್ ತಿರ್ಗಾಡಕತ್ತಾಳ. ಹಂಗೇನ ಮಾಡ್ಲಕ್ ಹೋಗ್ಬಾರ್ದು ತಂಗಿ. ಮತ್ತೊಂದು ಮಾತು ಹೇಳಕಿ ಲಾಸ್ಟಿಗೆ ಹೋಗುವ ಹೊತ್ನ್ಯಾಗ ಏನಂತ್ರಿ? ಅವ್ರ ಅಪ್ಪಗೆ ಏನಂದಿದ್ರಿ ನೀವು? ಏನಂದ್ರಿ ಮಾಸ್ತರ? ಏನೋ ಕರಿ ಮಾಡ್ಯಾವ ಅಂದಿದ್ರಿ. ಸೀರೆ ಉಟ್ಕೊಂಬಂದಿದ್ರಿ. ಯಾಕಂದ್ರೆ ಹೆಣ್ಮಕ್ಳು ಒಪ್ಪ ಅಂತಂದ್ರೆ ನೀವು ಹೊಸ ಮಂದಿ ಹೆಣ್ಮಕ್ಳಾಗಿ ಬರ್ಬೇಕು, ಸೀರೆ ಉಡುಗೋರೆ ಅಂತ ನಾವ್ ಹೇಳಿದ್ದೆವು. ಹೌದ್ ಹೌದ್ ಆಕಿ ಏನ್ ಹೇಳಾಳ, ಏನೋ ಚಪ್ಪಲ್ ಅಂದ್ರಿ, ಚಪ್ಪಲ್ ಮ್ಯಾಗ ನಿನ್ನ ಬಿಳಿ ಚಿತ್ರ ಆದತ್ತ ಹೇಳ್ತಾಳೆ. ಹೌದ್ ಹೌದಲ್ರಿ? ನಮ್ಮ ಅಪ್ಪನ ಬಣ್ಣ ಕಾಗನ ಮ್ಯಾಗ ಅದತ್ರಿ, ಹೌದ್ ಹೌದ್ ಅವ್ರ ಅಪ್ಪನ ಬಣ್ಣ, ನಿಮ್ ಬಣ್ಣ ಅವ್ರ ಬಾಬನ ಚಪ್ಪಲ್ ಮ್ಯಾಗ ಅದತ್ರಿ. ಚಪ್ಪಲ್ ಮ್ಯಾಗ ಅದತ್ತ. ಹೌದ್ ಅಂದ್ರ ಈಗಿನ ಬಾಯಿ ಒಟ್ಟ ಕಂಬಾರ ಮನಿಗೆ ಹೋಗ್ಬೇಕಾಗ್ಯದ ಸೊಸೆಗಿ. ಹೌದಲ್ರಿ? ಇದ್ರಾಗ ಬೆಂಕಿಯಾಗಿ ಇಟ್ಟು ಮ್ಯಾಗ ಬಡಿಬೇಕಾಗ್ಯದ ಬಾಯಿ ಮ್ಯಾಗ. ಹೌದ್ ಹೌದ್ ಅಂದಾಗ ಸುದ್ದಾಗ ಕಾಣ್ತದ ಈಗಿನ ಬಾಯಿ. ಹೌದ್ ನೀನು ಯಾರು ಕೂಡ ಹಾಡ್ಲಕತ್ತಿದಿ, ಏನ್ ಮಾತಾಡ್ಬೇಕು ಅನ್ನೋದು ಮೊದಲು ವಿಚಾರ ಮಾಡು. ನಮಗ್ ಸಂಶಯ ಹೊಂಟದ್ರಿ, ಹೆಂಗ ಚಪ್ಲಿ ಅನ್ನೋದು ಆ ಚಪ್ಲಿ ಕಾಲಾಗೆ ಕಲ್ಯಾಣ ಕ್ರಾಂತಿಯಾಗಿ ಹೋಗ್ಯದ ಹುಡುಗಿ. ಹೌದ್ ಹೌದಲ್ರಿ? ಇನ್ನ ಗೊತ್ತಿಲ್ಲ, ಇನ್ನ ತೆದಾಗ ಇಟ್ಕೋ. ಎಷ್ಟೋ ಶರಣರ ಹದ್ದಕ್ಕಾಗಿ ಊಟ ಇತ್ತು ಹಾ ಕ್ರಾಂತಿ ಎದ್ದಾಗ. ಹೌದಲ್ರಿ? ಅವು 2 ಚಪ್ಲಿ ಕಾಲಾಗೆ ಹೌದ್ ಹೌದ್ ಆಕಿ ಗೊತ್ತಿಲ್ಲ. ಅವು ಇನ್ನ ಬಹಳ ದೂರ ವಿಷಯ, ಸುಮ್ಮ ಕೈ ಹಾಕ್ಬೇಡ. ಅದು ಈಕಿ ಕಲ್ಯಾಣ ಕಡೆಗೆ ಹೋಗಕ್ಕೆ ಅಲ್ಲಿಕ್ಕೆ, ಹೌದ್ ಹೌದ್ ಈ ಕಡೆ ಹೋಗಕ್ಕೆ ಹಿರಿಗುಡಕ್ಕೆ ಎಲ್ಲ ಮನ ಇನ್ನಪ್ಪ ಅದಕ್ಕೆ ಊದೋ ಗದ್ದೆಗೆ ಹೋದೋ ಗದ್ದೆಗೆ ಚೋದೋ ಅನ್ಕೋತ. ಹೌದ್ ಹೌದ್ ಈ ಕಡೆ ಹೋಗೋರು ಈ ಕಡೆ ಸುದ್ದಿ ಹೆಂಗ್ ಗೊತ್ತಾತ್ರಿ? ಗೊತ್ತಾಗಂಗಿಲ್ಲ ಮಾಸ್ತರ. ಗೊತ್ತಿಲ್ಲ ಈಕಿ. ಇವ್ರು ಹಿಂಗೆ ಮಾಡ್ಕೋತ ತಿರ್ಗಾಡೋರು. ಹೌದಲ್ರಿ? ಅದಕ್ಕೆ ಈಗ ಎಲ್ಲಿಗೆ ಬಂದಾಳ, ತತ್ತು ಸಾರ ಮಾತು ನಿನಗೆ ಗೊತ್ತು ಮಾಡಿ ಹೇಳ್ತೀರಿ. ಹೌದ್ ಇಲ್ಲಿಗೆ ಬಂದ್ ನಿಂತ, ನೀ ಹೋಗೋ ದಾರಿ ಒಂದು ಪರ್ವಾರ.